ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಜಾಬ್ಸ್ಗೆ ಯೂಟ್ಯೂಬ್ ಚಾನಲ್. ಇವತ್ತು ವಿಡಿಯೋ ಮಾಡೋ ಉದ್ದೇಶ ಏನಂತಂದ್ರೆ ನೋಡೋದ್ರ ಸ್ನೇಹಿತರ, ಎಲ್ಲರೂ ಬನ್ರಿ ಸ್ನೇಹಿತರ. ನಾಳೆನೇನಿದೆ KS ಎಕ್ಸಾಮ್ ಇದೆ ಅಲ್ವ ಸ್ನೇಹಿತರ. ಆ KS ಎಕ್ಸಾಮ್ಗೆ ಕೊನೆಯದಾಗಿ ಒಂದೆರಡು ಟಿಪ್ಸ್ ಕೊಡೋಣ ಅಂತ ಮಾಡ್ತಿದ್ದೀನಿ ಸ್ನೇಹಿತರ. ನಾಳೆ ಯಾರ್ಯಾರು KS ಎಕ್ಸಾಮ್ ಬರೀ ಕೊಟ್ಟಿದ್ರಿ ಅವ್ರಿಗೆಲ್ಲರೂ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸ್ನೇಹಿತರ, ನಾಳೆ ನಿಮ್ಮ ಪರೀಕ್ಷೆ ಉತ್ತಮವಾಗಿರಲಿ ಅಂತ ಹಲವಾರು ಟಿಪ್ಸ್ಗಳನ್ನ ಕೊಡಕ್ಕೆ ಬಂದಿದ್ವಿ. ಹಾಗಂತಂದ್ರೆ ತಡ ಮಾಡದೆ ಏನು ಮಾಡಿದೆ ಶುರು ಮಾಡೋಣ ಬೇಡ ಸ್ನೇಹಿತರ. ನಾಳೆ ಪರೀಕ್ಷೆ ನಿಮಗೆ 2 ಪರೀಕ್ಷೆಗಳಿರ್ತವೆ ಸ್ನೇಹಿತರ. ಅದು ನಿಮ್ಮ ಗಮನದಲ್ಲಿ, ನಿಮ್ಮ ಹಾಲ್ ಟಿಕೆಟ್ನಲ್ಲಿ ಆಲ್ರೆಡಿ ಅದರ ಬಗ್ಗೆ ಏನು ಮಾಡಿರ್ತಾರೆ, ಕೊಟ್ಟಿರ್ತಾರೆ. ಹಾಲ್ ಟಿಕೆಟನ್ನು ಆಲ್ರೆಡಿ ಏನು ಮಾಡ್ತಾರೆ, ಕ್ಲಿಯರಾಗಿ ಅವ್ರು ಹೇಳಿಬಿಟ್ಟಿದ್ದಾರೆ ಸ್ನೇಹಿತರ. 10 ಗಂಟೆಯಿಂದ 12 ಗಂಟೆಗೆ ಒಂದು ಪರೀಕ್ಷೆ ಸ್ನೇಹಿತರ. ನೋಡಲಿ, ಮೊದಲನೇ ಪರೀಕ್ಷೆ ಯಾವಾಗ್ರಿ 10 ರಿಂದ 12 ಗಂಟೆ ಮೊದಲನೇ ಪರೀಕ್ಷೆ. ಎರಡನೇ ಪರೀಕ್ಷೆ ಯಾವಾಗ ಅಂತಂದ್ರೆ ಸ್ನೇಹಿತರ 2 ಗಂಟೆಯಿಂದ 4 ಗಂಟೆ. ಈ 2 ಪರೀಕ್ಷೆಗಳು ನಿಮಗೆ ಒಂದೇ ದಿನದಲ್ಲಿ ನಡೆಯುವುದರಿಂದ ನೀವೇನಾಗಬೇಕಾಗ್ತದೆ, ಸ್ವಲ್ಪ ನಿಮ್ಮ ಮೈಂಡ್ನ ಕಂಟ್ರೋಲಲ್ಲಿ ಇಟ್ಕೋಬೇಕಾಗ್ತದೆ. ಮತ್ತು ನೀವು ಇಷ್ಟು ದಿನ 1 ವರ್ಷ ಓದಾಕತ್ತೀರಿ, 2 ವರ್ಷ, 5 ವರ್ಷ, 7 ವರ್ಷ ಓದಾಕತ್ತೀರಿ. 7 ವರ್ಷಗಳ ಎಫರ್ಟ್ ಏನಾಗ್ತದೆ, ನೀವು ನಾಳೆ ಈ 2 ಪರೀಕ್ಷೆಗಳಲ್ಲಿ ನೀವು ತೋರಿಸ್ಬೇಕಾಗುತ್ತೆ ಸ್ನೇಹಿತರ. ಆದ್ದರಿಂದ ನಿಮ್ಮ ಮನಸ್ಸಾಗಿರ್ಬೋದು, ನಿಮ್ಮ ಮೈಂಡ್ ಆಗಿರ್ಬೋದು, ನಿಮ್ಮ ಮನಸ್ಥಿತಿ ಆಗಿರ್ಬೋದು, ಎಲ್ಲವೂ ಸಹ ತುಂಬ ಮುಖ್ಯವಾಗ್ತದೆ ಸ್ನೇಹಿತರ. ಹಾಗಂತಂದ್ರೆ ನಾಳೆ ಏನೇನು ಮಾಡಬೇಕು ಎಲ್ಲವನ್ನ ನೋಡ್ತಾ ಹೋಗೋಣ ಬನ್ರಿ ಸ್ನೇಹಿತರ. ಹಾಗಂತಂದ್ರೆ ನೋಡ್ರಿ ಸ್ನೇಹಿತರ, ಈಗ ಇನ್ನೊಂದು ಹೇಳಕತ್ತಂದ್ರೆ, ಯಾರು ಈ ಯೂಟ್ಯೂಬ್ ಚಾನಲ್ ಮೊದಲ ಬಾರಿಗೆ ಬಂದಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಟ್ಕೊಡ್ರಿ, ಸೇರು ಲೈಕ್ ಮಾಡಿರಿ, ಮುಂದೆ ಯೂಸ್ ಆಗ್ತದೆ ಸ್ನೇಹಿತರ. ನೀವು ಮೊದಲು ಮಾಡಬೇಕಾದ ಕಾರ್ಯ ಏನಂತಂದ್ರೆ, ನಿಮ್ಮ ಹಾಲ್ ಟಿಕೆಟ್ನ ಸರಿಯಾಗಿ ತೆಗೆದುಕೊಳ್ರಿ. ಸರಿಯಾಗಿ ನೀವು ಆಲ್ರೆಡಿ ನಿಮ್ಮ ಪರೀಕ್ಷೆಗಳು ದೂರನದ ಅಲ್ಲಿ ಹೋಗಿ ರೀಚ್ ಆಗಿದ್ದರೆ ನೀವು ಅಲ್ಲೇ ಕುಂತು ವಿಡಿಯೋ ನೋಡಕತ್ತೀರಿ, ಎಸ್ ಗುಡ್. ಬಟ್ ನಿಮ್ಮ ಹಾಲ್ ಟಿಕೆಟ್ 2 ತೆಗೆದುಕೊಳ್ರಿ. ನಿಮ್ಮ ಹಾಲ್ ಟಿಕೆಟ್ ದಯವಿಟ್ಟು ಸರಿಯಾಗಿ ತೆಗೆದುಕೊಂಡು ಇಟ್ಕೋರಿ. ಯಾಕಂದ್ರೆ ಎಷ್ಟೋ ಜನ ಹಾಲ್ ಟಿಕೆಟಿಂದ ಪರೀಕ್ಷೆನೇ ಬರೆಯೋಕ್ಕಾಗದೆ ಹೊರಗೆ ಬಂದಿರೋದನ್ನು ನಾನು ನೋಡಿರ್ತೀನಿ. ಮೊದಲನೇದಾಗಿ ನಿಮ್ಮ ಹಾಲ್ ಟಿಕೆಟ್ ಸರಿಯಾಗಿರಲಿ. ಅದಕ್ಕೆ ಫೋಟೋ ಆಗಿರ್ಬೋದು, ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ಸೆಂಟರ್ ಆಗಿರ್ಬೋದು, ಪ್ರತಿಯೊಂದು ಸಹ ಇಂಪಾರ್ಟೆಂಟ್ ಆಗ್ತದೆ ಸ್ನೇಹಿತರ. ಇದು ಹೇಳಿ ಕೇಳಿ ಸ್ನೇಹಿತರ, ಕರ್ನಾಟಕದ KPSC ಎಕ್ಸಾಮಿನೇಷನ್ ಪ್ರತಿಯೊಂದು ಲೈನ್ ಟು ಲೈನ್ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರ. ಅದರಿಂದ ಅವತ್ತು ಸರಿಯಾಗಿ ಚೆಕ್ ಮಾಡ್ಕೊಳ್ರಿ. ಅದಾದ ನಂತರ ನಿಮ್ಮ ಮತ್ತೊಂದು ಏನು ಮಾಡ್ತೀರಿ, ಕೆಲವೊಬ್ಬರು ಸೆಂಟರ್ ಎಕ್ಸಾಮ್ ಬೇರೆ ಕಡೆ ಬಂದಿರ್ತೀರಿ, ಬೇರೆ ಕಡೆ ಹೋಗಿರ್ತೀರಿ. ಅದನ್ನು ದಯವಿಟ್ಟು ಇವತ್ತು ರಾತ್ರಿ ಅಥವಾ ಈ ವಿಡಿಯೋ ನೋಡಿದ ತಕ್ಷಣ ಅಥವಾ ವಿಡಿಯೋ ನೋಡಾಕ್ತೀರಿ ನೋಡ್ರಿ, ಏನ್ರಿ ಈಗೇನು ವಿಡಿಯೋ ನೋಡಾಕ್ತಾರೆ ದಯವಿಟ್ಟು ಈಗ ತೆಗೆದು. ಕೆಲವೊಬ್ರು ಏನು ಮಾಡ್ತೀರಿ ಸ್ನೇಹಿತರೆ, ಎರಡನೇದಾಗಿ ನೋಡ್ರಿ, ಕೆಲವೊಬ್ರು ಮೈಸೂರಿಗೆ ಎಕ್ಸಾಮ್ ಬಂದಿರ್ತಾರೆ, ಕೆಲವೊಬ್ರು ತುಮಕೂರಿಗೆ ಹೋಗಿರ್ತಾರೆ ಸ್ನೇಹಿತರೆ, ಕೆಲವ್ರು ಹುಬ್ಳಿಗೆ ಹೋಗಿರ್ತೀರಿ. ಹಿಂಗೆ ಹಲವಾರು ಆಗಿರೋದನ್ನು ನಾನು ನನ್ನ ಎಕ್ಸ್ಪೀರಿಯನ್ಸಲ್ಲಿ ನೋಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಇವುಗಳ ಬಗ್ಗೆ ತುಂಬ ಗಮನ ಕೊಡ್ರಿ. ಎರಡನೇದು ಸ್ನೇಹಿತರೆ. ಇನ್ನು ಮೂರನೇದು ಏನೇನು ಮಾಡಿಕೊಡ್ರಿ, ನೀವೇನು ಎಕ್ಸಾಮ್ ಬರೆಯೋಕೆ ಹೋಗ್ಬಿಟ್ರಿ, ಫಸ್ಟ್ ಹಾಲ್ ಟಿಕೆಟ್ ಫಸ್ಟ್ ಚೆಂದಂಗೆ 2 ಪ್ರಿಂಟ್ ತೊಗೊಂಡು ಇಟ್ಕೊಳ್ರಿ. ಅದಕ್ಕೆ ನಿಮ್ಮ ಹೆಸರು, ರೂಲ್ಸ್ ಆ್ಯಂಡ್ ರೂಲ್. ಎರಡನೇದು ಸ್ನೇಹಿತರೆ, ದಯವಿಟ್ಟು ಯಾರು ಮಾಡಿಕೊಡ್ರಿ, ಪೆನ್ ಸರಿಯಾಗಿ ತೊಗೊಳ್ರಿ. ಒಂದು ತೊಗೊಳ್ಳಿ ಏನು ಮಾಡಿರಿ, ಪೆನ್ನ 2 ಪೆನ್ ತೊಗೊಳ್ರಿ. 2 ಬೆಸ್ಟ್ ತೊಗೊಳ್ರಿ. 50 ರೂಪಾಯಿ ತೊಗೋತೀರಿ ಬೆಸ್ಟ್. ಮತ್ತು ಅದ್ರಾಗ ಅವ್ರು ಕೊಟ್ಟಿದ್ದ ರೆಡ್ ಇಂಕ್ ತೊಗೊಂಡು ಹೋಗೋದು ಎಂಥ ಫಾಲ್ತು ದಂಧೆ ಬೇಡ ಸ್ನೇಹಿತ. ಕರೆಕ್ಟ್ ನೀಲಿ ಮಷಿದಾದ್ರೂ ತೊಗೊಳ್ರಿ, ಇಲ್ಲ ಕಪ್ಪು ಮಷಿದಾದ್ರೂ 2. ಮತ್ತು ಅದು ಜಲ್ ಇರಬಾರ್ದು, ಇಲ್ಲೊಬ್ಬರ ಜಲ್ ಮಷಿ ಇರಬಾರ್ದು ಸ್ನೇಹಿತರ. ಜಲ್ ಮಷಿ ಏನು ಮಾಡಿರಿ, ರಿಜೆಕ್ಟ್ ಮಾಡೋದು. ಜಲ್ ಮಷಿ ಇರಬಾರ್ದು. ಕರೆಕ್ಟಾಗಿ ಪೆನ್ ತೊಗೊಳ್ರಿ. ಪೆನ್ 2 ಪೆನ್ ಇಟ್ಕೊಳ್ರಿ ಚಂದಂತವ. ನಿಮ್ಗೆ ಯಾವ್ದು ಇಷ್ಟ ಆಗ್ತದೆ, ನಿಮ್ಮ PUC ಅಥವಾ ಡಿಗ್ರಿಯಲ್ಲಿ ಯಾವ್ದು ಚಂದಂಗೆ ಬರೆದಿರ್ತೀರಿ, ನಿಮ್ಗೆ ಯಾವ್ದು ಇಷ್ಟ ಆ ಪೆನ್ ಇಟ್ಕೊಳ್ಳಿ. 2 ಪೆನ್ ಇಟ್ಕೊಳ್ರಿ. ಅದು ಸಹ ನಿಮ್ಮಲ್ಲಿ ಪಾಸಿಟಿವ್ನೆಸ್ ಬಿಡೋಕ್ಕೆ ಪ್ರಯತ್ನ ಮಾಡ್ತದೆ. ಪೆನ್ನು ಸಹ ಇಂಪಾರ್ಟೆಂಟ್. ಅದಾದ ನಂತರ ಏನು ಮಾಡಿಕೊಡ್ರಿ, 2 ಪೆನ್ ಇಂಥ ರಬ್ಬರ್ ಸಹ ಇಟ್ಕೊಡ್ರಿ ಸ್ನೇಹಿತರೆ. ರಬ್ಬರ್ ಮತ್ತು ಪೆನ್ಸಿಲ್, ನೀವಂತ ಸೀಸ ಅಂತ ಕರಿತೀರಿ ನೋಡಿ ಸ್ನೇಹಿತರೆ, ಸೀಸು ಸಹ ಇಟ್ಕೊಡ್ರಿ. ಶಾರ್ಪ್ನರ್ ಅಂದ್ರೆ ಅದನ್ನ ಹೆರ್ಚ್ತೀರಿ ನೋಡ್ರಿ, ಅದನ್ನೂ ಸಹ ಇಟ್ಕೊಂಡ್ರಿ. ಪ್ರತಿಯೊಂದು ಎಲ್ಲನೂ ಚಂದಂಗೆ ಇಟ್ಕೊಂಡು ತೊಗೊಂಡು ಹೋಗ್ರಿ. ಇಷ್ಟು ಸ್ನೇಹಿತರೆ, ಇದು ಸೆಕೆಂಡ್ ಟಿಪ್ಸ್. ಮೊದಲನೇದು ಏನು ಮಾಡಿಕೊಡ್ರಿ ಸ್ನೇಹಿತರೆ, ಮೊದಲನೇ ಹೇಳಿದ್ದೀನಿ ರೀ. ಅದಾದ ನಂತರ ನಿಮ್ಮ ಹಾಲ್ ಟಿಕೆಟ್ ತೊಗೊಳ್ರಿ. ಹಾಲ್ ಟಿಕೆಟ್ 2 ಪ್ರಿಂಟ್ ತೆಗೆಸ್ಕೊಡ್ರಿ. 2 ಪ್ರಿಂಟ್ ತಕ್ಷಣ ತೊಗೊಂಡು ಏನು ಮಾಡಿಕೊಡ್ರಿ, ಅಲ್ಲಿ ನಿಮ್ದು ಯಾವ್ದು ಸೆಂಟರ್ ಬಂದಿದೆ, ಯಾವ ಕಾಲೇಜ್ ಬಂದಿದೆ ಆ ಕಾಲೇಜನ್ನ ಸರಿಯಾಗಿ ನೋಡ್ಕೊಡ್ರಿ. ಅಲ್ಲಿ ಇರೋ ವ್ಯವಸ್ಥೆ ಇದ್ರೆ ಇರೋ ವ್ಯವಸ್ಥೆ ಮಾಡಿಕೊಡ್ರಿ, ಇಲ್ಲ ರೂಮ್ ಮಾಡಿ ಇಟ್ಕೊಡ್ರಿ, ಇಲ್ಲ ನಿಮ್ಮ ಫ್ರೆಂಡ್ಸ್ ರೂಮ್ ಇರ್ತಾರೆ ಅಲ್ಲಿ ಇರ್ರಿ. ಅದಾದ ನಂತರ ಏನು ಮಾಡಿರಿ, ಪೆನ್ 2 ತೊಗೊಳ್ರಿ, ರಬ್ಬರ್ ತೊಗೊಳ್ರಿ, ಸೀಸ್ ತೊಗೊಳ್ರಿ, ಅಲ್ಲಿ ಶಾರ್ಪ್ನರ್ ತೊಗೊಳ್ರಿ. ಇಷ್ಟು ಸ್ನೇಹಿತರೆ ಟಿಪ್ಸ್ 2. ಇನ್ನು ನೋಡೋಣ ಸ್ನೇಹಿತರೆ, ಇದಾದ ನಂತರ ನೆಕ್ಸ್ಟ್ ಏನಿರ್ತದ, ನೆಕ್ಸ್ಟ್ ಸ್ನೇಹಿತರ ಮಾರ್ನಿಂಗ್ ಎದ್ದ ತಕ್ಷಣ ದಯವಿಟ್ಟು ಏನು ಮಾಡಿರಿ,
ಹೆಲ್ದಿ ಫುಡ್ನ ತಿನ್ನಿರಿ, ಸರಿಯಾಗಿ ಜೀರ್ಣ ಆಗಿರುತ್ತೆ ಸ್ನೇಹಿತರೆ. ಥರ್ಡ್ ಒನ್ ನೋಡ್ಕೊಳ್ರಿ, ಎಕ್ಸಾಮ್ ಎಷ್ಟೊತ್ತಿಗಿದೆ ಸ್ನೇಹಿತರೆ? 10 ಗಂಟೆಗಿದೆ ಸ್ನೇಹಿತರೆ. 10ರಿಂದ 12 ಮೊದಲ ಪರೀಕ್ಷೆ ಇದೆ. ದಯವಿಟ್ಟು ಯಾರು ಏನು ಮಾಡಕ್ಕೆ ಹೋಗ್ರಿ, 9:50 ಹೊಕ್ಕೊನು ಅಥವಾ 55ಕ್ಕೆ ಹೊಕ್ಕು, ಈ ಹುಚ್ಚುತನ ಬಿಟ್ಬಿಡಿ ಸ್ನೇಹಿತರೆ. ಈ ಹುಚ್ಚುತನವನ್ನು ನೀವು ತೆಗೆದು ಬಿಟ್ರಿ, ಇದು ಸಹ ನಿಮ್ಮ ಪರೀಕ್ಷೆ ಮೇಲೆ ಏನಿರ್ತದೆ ಎಫೆಕ್ಟ್ ಬೀರ್ತದೆ. ಕರೆಕ್ಟ್ ನಿಮಗೆ ಪದ್ಧತಿ ವಿಶ್ವಾಸ ಇತ್ತು ಅಂತಂದ್ರೆ ಕರೆಕ್ಟ್ ಹೋಗ್ರಿ ಸ್ನೇಹಿತರೆ. ಎಷ್ಟೊತ್ತಿಗೆ? 9 ಗಂಟೆಗೆ ಹೋಗಿ ಅಲ್ಲಿ ಇದ್ರೆ ಭಾಳ ಬೆಟ್ರ್ ಸ್ನೇಹಿತರೆ. 9 ಗಂಟೆಗೆ ಸರಿಯಾಗಿ ಹೋಗಿ ಅಲ್ಲಿ ಇರ್ರಿ, ಆರಾಮ್ಸಿರಿ. 9 ಗಂಟೆಗೆ ಹೋಗ್ರಿ, ಒಂದು ಅರ್ಧ ತಾಸು ಫಸ್ಟ್ ಕ್ಲಾಸ್ ಕುಂಡ್ರಿ, ಇಲ್ಲ ಎಲ್ಲರೂ ಟೀ ಮಾಡಿದ್ರೆ ಟೀ ಕುಡ್ರಿ, ಆರಾಮ್ ಫ್ರೀ ಆಗಿರ್ರಿ. ಒಂದು ತಾಸು ಆರಾಮ್ ಫ್ರೀ ಇರ್ರಿ, ಫುಲ್ ಕೂಲ್. ಯಾರು ಏನಕ್ಕಲ್ಲ, ಹ್ಞೂ ರೀ ಏನ್ರಿ ಸುಮ್ಮನೆ ಅಗ್ದಿ ಫುಲ್ಲು ಕೂಲ್ ಇರ್ರಿ. 1 ಗಂಟೆ ಆರಾಮ್ ಕೂಲ್ ಇರ್ರಿ, ನಂತರ ಎಕ್ಸಾಮ್ ಬರೀ ಚಲೋ ಆಗ್ತದೆ. ಓಕೆ ಸ್ನೇಹಿತರೆ, ಕರೆಕ್ಟ್ ಅಂದ್ರೆ ಕರೆಕ್ಟ್ ಹೋಗ್ರಿ ಸ್ನೇಹಿತರೆ. ಅದು ಬಿಟ್ಟು ಹೋಗೋದು ಅಲ್ಲಿ ಅವ್ರು 9:57 ಹೋಗ್ತಾರೆ. ಕರೆ ಹಾಲ್ ಟಿಕೆಟ್ ಎಲ್ಲಿ, ಅವ್ರು ಸೀಸಲ್ಲಿ ಚಿಂತ ಹುಚ್ಚುತನ ಬಿಟ್ಬಿಟ್ಟು ಸ್ನೇಹಿತರೆ. ಕರೆಕ್ಟ್ 1 ಗಂಟೆ ಮುಂಚಿತವಾಗಿ ಅಲ್ಲಿ ಇರ್ರಿ, ಫುಲ್ ಫ್ರೆಶ್ ಅಪ್ ಆಗಿರ್ರಿ, ಪದ್ಧತಿ ಫ್ರೆಶ್ ಮೂಡ್ನಾಗ ಹೋಗಿ ಎಕ್ಸಾಮ್ ಬರೀರಿ. ಓಕೆ ಸ್ನೇಹಿತರೆ, ಥರ್ಡ್ ಟಿಪ್ಸ್. ಅದಾದ ನಂತರ ಸೆಕೆಂಡ್ ಎಕ್ಸಾಮ್ ಯಾವಾಗಿರ್ತದೆ ನೋಡ್ಕೊಡ್ರಿ. 2 ಗಂಟೆಯಿಂದ 4 ಗಂಟೆ ಇರ್ತದೆ ಸ್ನೇಹಿತರೆ. ಇಲ್ಲಿ ನಡು ಏನಿರ್ತದೆ, ಬಿಡು ಇರ್ತದೆ. ಈ ಬಿಡುವಿನ 7 ಏನು ಹೆಲ್ದಿ ಫುಡ್ ತಿನ್ನಿರಿ, ಸ್ವಲ್ಪ ಕಾರ್ಬನ್ ಕಡಿಮೆ ಇಲ್ದರೂ ತಿನ್ನಿರಿ. ಹೆಲ್ದಿ ಫುಡ್ ಆರಾಮ್ ಶಿರಿ ತಿನ್ನಿರಿ. ಇಲ್ಲಿ ಸಹ ಎಂಜಾಯ್ ಮಾಡಿರಿ. ಮೊಬೈಲ್ ಅದು ಸ್ವಲ್ಪ ರೀಲ್ಸ್ ಅದು ನೋಡೋದು ಬಿಡ್ರಿ ಸ್ನೇಹಿತರೆ. ರೀಲ್ಸ್ ಇಲ್ಲಿ ಮಾರ್ನಿಂಗ್ ಏರಿಯಾ ಐತಿ, ಈ ಮಾರ್ನಿಂಗ್ ಏರಿಯಾದಾಗ ರೀಲ್ಸ್ ಅದು ನೋಡಬೇಡ್ರಿ. ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಕಾಲೇಜ್ರಿ, ನಾನು ಬಂದು ಇಲ್ಲಿ ದಯವಿಟ್ಟು ಯಾರು ಏನು ಮಾಡ್ರಿ, ರೀಲ್ಸ್ ನೋಡಕ್ಕೆ ಹೋಗ್ಬೇಡ್ರಿ. ರೀಲ್ಸ್ ನೋಡಿ ಚಟ ಭಾಳ ಐತೆ ಬಿಡ್ರಿ, ಅದೇನು ಬಿಡ್ರಿ. ಅಂತ ಇಲ್ಲಿ ಏನು ಗ್ಯಾಪ್ ಇರ್ತದೆ, ಇಲ್ಲೂ ಸಹ ರೀಲ್ಸನ್ನ ನೋಡಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ಹಂಬಲ್ ರಿಕ್ವೆಸ್ಟ್. ಇವಾಗ ಎಕ್ಸಾಮ್ ಬೆಸ್ಟ್ ಆಗ್ತದೆ, ರೀಲ್ಸ್ ನೋಡಕ್ಕೆ ಹೋಗ್ಬೇಡ್ರಿ. ಆಯ್ತು ರೀ ಸ್ನೇಹಿತರೆ. ಇದು ಎಕ್ಸಾಮ್ ಟೈಮ್ ಆಯಿತು, ಯಾವಾಗ ಹೋಗಬೇಕು? 1 ಗಂಟೆ ಮುಂಚಿತವಾಗಿ ಹೋಗ್ರಿ ಫುಡ್. ಇನ್ನು ಸ್ನೇಹಿತರೆ, ಇಲ್ಲಿ ಕೆಲವು ಟಿಪ್ಸ್ ಕೊಡ್ತೀವಿ ರೀ ಸ್ನೇಹಿತರೆ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ 1 ಗಂಟೆ ಅಥವಾ 2 ಗಂಟೆ ಮುಂಚೆ ಏನು ಮಾಡಿರಿ, 1 ಗಂಟೆ ಅಥವಾ 2 ಗಂಟೆ ಮುಂಚೆ ಸ್ನೇಹಿತರೆ ಒಂದು 2-3 ಏನು ತಿನ್ನಿರಿ, ಬಾಳೆಹಣ್ಣು ತಿನ್ನಿರಿ. ಬಾಳೆಹಣ್ಣು ದಯವಿಟ್ಟು ತಿನ್ನಿರಿ ಸ್ನೇಹಿತರೆ, ಭಾಳ ನಿಮ್ಗೆ ನೆನಪಿನ ಶಕ್ತಿ ಹೆಚ್ಚಾಗ್ತದೆ ಎಕ್ಸಾಮ್. ಆಯಿತು, ಚಾಕ್ಲೇಟ್ ತಿನ್ನಿರಿ. ಚಾಕ್ಲೇಟ್ ತಿನ್ನಿರಿ ಸ್ನೇಹಿತರೆ. ಯಾಕೆ ಚಾಕ್ಲೇಟ್ ತಿನ್ಬೇಕಂದ್ರೆ ಅದು ಸಹ ಏನಾಗ್ತದೆ, ನೆನಪಿನ ಶಕ್ತಿ. ಇದು ಬಿಟ್ಟು ಮತ್ತೆ ಎಲ್ರಿ 8ನೇ ಸ್ನೇಹಿತರೆ, ನಾನು ಏನು ಕೇಳಂತ ಹೇಳತ್ತಿಲ್ಲ. ರೂಪಾಯಿಗೆ 2 ಬರುವ ಇಂಥ ಹೊಟ್ಟೆ ತಿನ್ನಕ್ಕೆ ಹೋಗ್ಬೇಡಿ ಸ್ನೇಹಿತರೆ. 5 ರೂಪಾಯಿದು ಡೇರಿ ಮಿಲ್ಕ್ ತಿನ್ನಿರಿ, ಕಿಟ್ ಕ್ಯಾಟ್ ತಿನ್ನಿರಿ. ಇನ್ನು ಯಾವ ಚಾಕ್ಲೇಟ್ ಅದಾವಲ್ಲ ನಿಮಗೆ ಗೊತ್ತಿರ್ತದೆ, ಭಾಳ ಚಾಕ್ಲೇಟ್. ನಮ್ಮ ಹುಡುಗರು ಹೆಚ್ಚು ಚಾಕ್ಲೇಟ್ ತಿಂದಿದ್ದಕ್ಕೆ ಹೆಚ್ಚು ಬಡಿಸಿದ ಸ್ನೇಹಿತರೆ. ನಿಮಗೂ ಗೊತ್ತಿದೆ, ಬಿಟ್ಬಿಟ್ರೆ ಆ ಮ್ಯಾಟ್ರ್ ಬೇಡ. ದಯವಿಟ್ಟು ಹೆಲ್ದಿ ಬಾಳೆಹಣ್ಣು ತಿನ್ನಿರಿ. ಒಂದೆರಡು ಒಂದು 3 ತಿನ್ನಿರಿ, ಸ್ವಲ್ಪ 3 ತಿನ್ನಿರಿ. ಇದು ಚಾಕ್ಲೇಟ್ ತಿನ್ನಿರಿ. ಇದು ಬೇಗ ಜೀರ್ಣ ಆಗೋ ಆಹಾರ ತಿನ್ನಿರಿ. ಬೇಗ ಜೀರ್ಣ ಆಗಬೇಕು ಮತ್ತು ಅವು ಹೆಲ್ದಿ ಇರಬೇಕು ಫುಡ್ಡ. ನಿನ್ನಿದು ಮಣ್ಣಿದು ಹೊಟ್ಟೆ ಇಂಥದ್ದು ಏನೋ ಫಾಲ್ತು ಮಾಡಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ರೊಕ್ಕಾದ್ರೆ ಹೋಲಿ, ಏನು ಒಂದು 50 ರೂಪಾಯಿ, ಒಂದು 2-3 ಬಾಳೆಹಣ್ಣು, ಚಾಕ್ಲೇಟು. ಅದಾದ ನಂತರ ಹೆಲ್ದಿ ಫುಡ್ ತಿನ್ನಿರಿ. ಹೆಲ್ದಿ ಫುಡ್ ತಿಂದು ನಿಮ್ಮ ಎಕ್ಸಾಮ್ ಸೆಂಟ್ರಿಗೆ ಹೋಗ್ರಿ, ಇಲ್ಲ ಎಕ್ಸಾಮ್ ಸೆಂಟ್ರ್ ಅಲ್ಲೇ ನಿಯರ್ ಇರ್ತದೆ, ಅಲ್ಲೇ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ರೂಮಲ್ಲಿ ತಿಂದು ಸಣ್ಣಂಗೆ ರೂಮ್ ಕಡೆ ಹೋಗಾಕತ್ತೀರಿ. ಓಕೆ ಸ್ನೇಹಿತರೆ, ಇದಾದ ನಂತರ ಮತ್ತೆ ನೆಕ್ಸ್ಟ್ ಏನು ಸ್ನೇಹಿತರೆ? ಫಸ್ಟ್ ಏನು ಇನ್ನು ಸ್ನೇಹಿತರೆ ಏನೇನು ತಿನ್ನಬಾರ್ದು ಅಂತ ಹೇಳ್ತೀನಿ ಸ್ನೇಹಿತರೆ. ದಯವಿಟ್ಟು ಯಾರು ಸ್ನೇಹಿತರೆ ಕೂಲ್ ಡ್ರಿಂಕ್ಸ್ ಕುಡಿಯೋಕೆ ಹೋಗ್ಬೇಡಿ ಸ್ನೇಹಿತರೆ. ದಯವಿಟ್ಟು ಕೂಲ್ ಡ್ರಿಂಕ್ಸ್ ಕುಡಿಯೋಕೆ ಹೋಗ್ಬೇಡ್ರಿ ಸ್ನೇಹಿತರೆ. ಹತ್ರ ಕಾರ್ಬನ್ ಇರ್ತದೆ ಸ್ನೇಹಿತರೆ. ಆ ಕಾರ್ಬನ್ ಏನಿರ್ತದೆ ನಿಮ್ಮ ಮೈಂಡ್ನಾಗ ಇರ್ತದೆ, ಮೈಂಡ್ ಸ್ವಲ್ಪ ಏನಿರ್ತದೆ ಬ್ಲಾಕ್ ಮಾಡ್ತದೆ ಸ್ನೇಹಿತರೆ. ಎಕ್ಸಾಂಪಲ್ ನಾವು ಕೊಡೋಕೆ ಹೋಗಲ್ಲ ಸ್ನೇಹಿತರೆ. ನೀವು ತಿಳ್ಕೊಳ್ರಿ, ಕೂಲ್ ಡ್ರಿಂಕ್ಸ್ ನೀವು ಎಕ್ಸಾಮ್ ಆದ ಬಳಿಕ ಸಂಜೆ 4 ಗಂಟೆಗೆ ಹೊರ ಬರ್ತೀರಿ. 4 ಗಂಟೆ 4:15 5 ಒಬ್ಬರದ್ದು 8 ಗಂಟೆ ಆಗ್ತದೆ. ಒಂದೊಂದು ಬಸ್ ನಿಲ್ದಾಣದಲ್ಲಿ ಕೆಲವರು ಅಲ್ಲಿರ. ಅದು ಎಕ್ಸಾಮ್ ಬರೆದ ನಂತರ ನೀವು ಏನು ಬೇಕಾದ ಮಾಡ್ರಿ, 4 ಕುಡಿರಿ ಕೂಲ್ ಡ್ರಿಂಕ್ಸ್ನ, ಅದಕ್ಕೆ ಏನೋ ಅಲ್ಲ. ಬಟ್ ಎಕ್ಸಾಮ್ ಹಿಂದಿನಿದೆ ಅಂದ್ರೆ ಇವತ್ತು, ಈಗೇನು ಇವತ್ತು ನಾಳೆ ಒಂದಿನ ಒಟ್ಟು ಮಾರ್ನಿಂಗ್ ಕುಡಿಬೇಕು ಹೋಗ್ಬಿಡ್ರಿ. ಮತ್ತು 12 ಗಂಟೆ ನಂತರ ಕುಡಿಯೋಕೆ ಹೋಗ್ಬೇಡ್ರಿ. ದಯವಿಟ್ಟು ಯಾವುದೇ ರೀತಿ ಕೂಲ್ ಡ್ರಿಂಕ್ಸ್ ಕುಡಿಬೇಡ್ರಿ. ಇದು ನಿಮ್ಮ ಪರೀಕ್ಷೆ ಮೇಲೆ ಪರಿಣಾಮ ಬೀರ್ತದೆ ಸ್ನೇಹಿತರೆ. ಈಗ ಕುಡ್ದಿದ್ದು ಬಿಟ್ಬಿಡ್ರಿ, ಇನ್ನು ಕುಡಿಯೋರು ಹೇಳ್ತಾರೆ ದಯವಿಟ್ಟು ಕುಡಿಯೋಕೆ ಹೋಗಬೇಡ್ರಿ ಕೂಲ್ ಡ್ರಿಂಕ್ಸ್. ದಯವಿಟ್ಟು ಕುಡಿಯೋಕೆ ಹೋಗ್ಬೇಡ್ರಿ ಸ್ನೇಹಿತರೆ. ಭಾಳ ಅಂದ್ರೆ ಭಾಳ ಪರಿಣಾಮ ನಿಮ್ಮ ಪರೀಕ್ಷೆಯ ಮೇಲೆ ಬೀಳ್ತದೆ. ಮೈಂಡ್ ಬ್ಲಾಕ್ ಮಾಡ್ತದೆ ಇದು ಕೂಲ್ ಡ್ರಿಂಕ್ಸ್. ಮತ್ತು ಸ್ನೇಹಿತರೆ ಎರಡನೇದು ಯಾವ ಸ್ನೇಹಿತರೆ? ಕಾರ್ಬನ್ ಆಹಾರ ಹೆಚ್ಚಿರ್ತದೆ ನೋಡ್ರಿ. ಕಾರ್ಬನ್ ಫುಡ್ಸ್. ದಯವಿಟ್ಟು ಸ್ನೇಹಿತರೆ ಯಾವ ಆಹಾರ ಪದಾರ್ಥದಲ್ಲಿ ಕಾರ್ಬನ್ ಹೆಚ್ಚೈತೆ ಆ ಫುಡ್ಗಳನ್ನ ತಿನ್ನಕ್ಕೆ ಹೋಗಬೇಡ್ರಿ ನಾಳೆ ದಿನ. ಇದು ಏನಾಗ್ತದೆ, ಕಾರ್ಬನ್ನ ನಿಮ್ಮ
ಮೈಂಡ್ ಒಳಗೆ ಓದಿದ ಸ್ಟೋರ್ ಇರ್ತದೆ ಸಬ್ ಕಾನ್ಷಿಯಸ್ ಮೈಂಡ್ ಅಥವಾ ನೀವು ಈಗ ಓದಿರ್ತದ ಅದು ಸ್ಟೋರ್ ಇರ್ತದೆ. ಆದ್ರೆ ಏನಾಗ್ತದೆ ಕಾರ್ಬನ್ ಇದ್ದ ತಕ್ಷಣ ಏನಾಗ್ತದೆ ಅದು ಬ್ಲಾಕ್ ಮಾಡಿದ ತಕ್ಷಣ ಅದು ನೆನಪಾಗಲ್ಲ. ಇಪ್ಪ ಇದಪ್ಪ ಇದನ್ನು ಇದು ಎ ಬಿ ಇರ್ತದೆ ಇದು ಅನಿಸ್ತದೆ ಹಿಂಗೆ ಕೈಲಿ ಬ್ಲಾಕ್ ಮಾಡಿರ್ತದೆ ಸ್ನೇಹಿತರೆ. ಕಾರ್ಬನ್ ಹೋಗಿ ಬ್ಲಾಕ್ ಮಾಡಿರ್ತದೆ. ದಯವಿಟ್ಟು ಇಂಥ ಪಾಲ್ತು ಕಾರ್ಬನ್ ತಿನ್ನೋದು ಒಟ್ಟು ಮಾಡಬೇಡ್ರಿ. ನೆಕ್ಸ್ಟ್ ಸ್ನೇಹಿತರೆ ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಇನ್ನು ಸ್ನೇಹಿತರೆ ಇನ್ನೊಂದು ನೋಡ್ರಿ ಸ್ನೇಹಿತರೆ, ನಾವು ಓದೀನಿ, ನಾ ಸ್ಟಡಿ ಮಾಡೀನಿ, ಬೆಸ್ಟ್ ಸ್ಟಡಿ ಮಾಡೀನಿ, ಆದ್ರೆ ನೆನಪು ಬರತ್ತೆ ನಾಕೆ ಏನು ಮಾಡ್ತೀರಿ ಸ್ನೇಹಿತರೆ, ನೆನಪು ಬರುತ್ತಂದ್ರೆ ಏನು ಮಾಡಿರಿ, ಒಂದೆರಡು ಸರಿ ಉಸಿಲ್ ತೊಗೊಳೋದು ಬಿಡೋದು, ಒಂದೆರಡು ಸರಿ ತೊಗೊಂಡು ಬಿಡ್ರಿ ಸ್ನೇಹಿತರೆ. ಉಸಿಲ್ ತೊಗೊಂಡ್ಬಿಡ ಸ್ನೇಹಿತರೆ, ನಿಮ್ದೇನು ಬ್ಲಾಕ್ ಆಗಿರ್ತದೆ ನೋಡಿ ಕಾರ್ಬನ್, ಅದೇನಾಗ್ತದೆ ಓಪನ್ ಆಗ್ತದೆ. ಓಪನ್ ಆದ್ದರಿಂದ ನೆನಪಿಗೆ ಬರುವ ಸಾಧ್ಯತೆ ಒಂದು 90% ಇರುತ್ತೆ ಸ್ನೇಹಿತರೆ. ಆದ್ದರಿಂದ ದಯವಿಟ್ಟು ಉಸಿರು ತೊಗೊಂಡು ಬಿಡೋದು ಒಂದು 2 ಸರಿ ಮಾಡಿರಿ, ನೆನಪಿಗೆ ಬರುವ ಸಾಧ್ಯತೆ 190% ಇರುತ್ತೆ ಸ್ನೇಹಿತರೆ. ಎಷ್ಟು ಸ್ನೇಹಿತರೆ, ಇದು ಆದ ನಂತರ ಏನೇನು ಮಾಡೋದು ನಂಗೆ ಸ್ವಲ್ಪ, ಯಾಕಂದ್ರೆ ಸ್ನೇಹಿತರೆ ನಿಮಗೆ ಬರೋದು ನಾ ಏನು ಹೇಳೋದು ಅದನ್ನ ಟೈಪ್ ಮಾಡಿ ಲೇಟ್ ಆಗ್ತದೆ, ಹಿಂಗೆ ಬರ್ದು ಹೇಳಾಕತ್ತೀನಿ, ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಇಷ್ಟು ನಾ ಹೇಳಿದ್ದು ಇಷ್ಟು ಮಾಡಿರಿ ಸ್ನೇಹಿತರೆ. A B C D ಇರ್ತದೆ, ಇಲ್ಲಿ ಒಂದು ಯಾವುದು ಕ್ವಶನ್ ಇರ್ತದೆ ಸ್ನೇಹಿತರೆ. ಮೊದಲು ಏನು ಮಾಡಿರಿ, ನಿಮಗೆ ಯಾವ್ಯಾವ ಕ್ವಶನ್ ಆನ್ಸರ್ ಗೊತ್ತದ ಪದ್ಧತಿ ಸಿಸುವಯತ್ತ ಅದ ಕಡೆ ಟಿಕ್ ಹಾಕೋತೋಗ್ರಿ. ನಂತರ OMRದಲ್ಲಿ ತುಂಬ್ಕೋತೋಗ್ರಿ. ನಿಮ್ಗೊಂದು 60 ಕ್ವಶನ್ ಇತ್ತಂದ್ರೆ ಸ್ನೇಹಿತರೆ, ಇನ್ನು 20 ಕ್ವಶನ್ಗೆ ಏನು ಮಾಡಿರಿ, ರಿಸ್ಕ್ ತೊಗೊರಿ. 80 ಆಗ್ತದೆ. ರಿಸ್ಕ್ ತೊಗೊಳಿಸುವ ಯಾವ ಎಕ್ಸಾಮ್ ಸಕ್ಸಸ್ ಆಗುವುದಿಲ್ಲ. ರಿಸ್ಕ್ ಕಂಪಲ್ಸರಿ 100%. ನಿಮ್ಗೆ 60 ಕ್ವಶನ್ ಎಲ್ಲರೂ ರೈಟ್ ಮಾಡ್ತಾರೆ. ಕಾಂಪಿಟೇಷನ್ ತುಂಬ ಹೈ ಇದೆ. ಅದು KS ಎಕ್ಸಾಮಿನೇಷನ್ 60 ಮಾಡಿದ್ರೆ ಒಂದು 20 ಕ್ವಶನ್ಗೆ ರಿಸ್ಕ್ ತೊಗೊರಿ. ಹೆಂಗೆ ರಿಸ್ಕ್ ತೊಗೊಳ್ಬೇಕು, WW 50-50 ರೂಲ್, 50-50 ಇದು ಇರಲ್ಲ, ಇದು ತೆಗೆದುಬೇಡ್ರಿ. ಇದು 50 ಇರ್ತದೆ. ಸ್ವಲ್ಪ ಥಿಂಕ್ ಮಾಡಿರಿ, ಕ್ವಶನ್ ನಿಯರ್ ಯಾವ್ದು ಇರ್ತದೆ ಅದಕ್ಕೆ ಥಿಂಕ್ ಮಾಡಿರಿ, ಅವಾಗ ಆಟೋಮೆಟಿಕ್ಲಿ ಆನ್ಸರ್ ಗೊತ್ತಾಗ್ತದೆ. ಇದಕ್ಕೆ ಹಾಕಿಬಿಟ್ರಿ, ಇದು ಹೋಗ್ತದೆ. 50-50 ರೂಲ್ನ ಅಪ್ಲೈ ಮಾಡಿಕೊಡ್ರಿ ಸ್ನೇಹಿತರೆ. 50-50 ರೂಲ್ ಅಪ್ಲೈ ಮಾಡಿಕೊಡ್ರಿ ನಿಮ್ಮ ಎಕ್ಸಾಮಿನೇಷನ್ಲಿ. ಆಗ ಏನಾಗ್ತದೆ 80+ ನೀವು ಮಾಡಬೇಕಾಗ್ತದೆ ಇಲ್ಲಿ. ಯಾಕಂದ್ರೆ ಇದು KS ಎಕ್ಸಾಮಿನೇಷನ್ ಕಾಂಪಿಟೇಷನ್ ಆಗೈತಿ. 50-50 ರೂಲ್ ಆಗಿರ್ಬೋದು. ನೀವು ಯಾವತ್ತಾದರೂ ಇದನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಬರ್ದಿದ್ದು ನಿಮ್ಗೆ ಅಲ್ಲೇ ಕೆಲವೊಂದು ಕ್ಲೂ ಸಿಕ್ಕಿರ್ತಾವೆ, ರೂಲ್ಸ್ ಸಿಕ್ಕಿರ್ತಾವೆ, ಅದನ್ನು ಸಹ ಅಪ್ಲೈ ಮಾಡ್ಕೊತೋಗ್ರಿ. ಇನ್ನು ಸ್ನೇಹಿತರೆ, ಇನ್ನು ಮತ್ತೆ ನಿಮಗೆ ಏನೇನು ಹೇಳೋದು ಇದರಲ್ಲಿ ಉಳಿತು ಅಂತಂದ್ರೆ ಇನ್ನೊಮ್ಮೆ ಹೇಳಕತ್ತೀನಿ ನೋಡ್ರಿ. ಮೊದಲನೇದಾಗಿ ನಿಮ್ಮ ಹಾಲ್ ಟಿಕೆಟ್ ಸರಿಯಾಗಿ ಐತೋ ಇಲ್ಲ ನೋಡ್ಕೊಳ್ರಿ. ಮೊದಲನೇದಾಗಿ ಹಾಲ್ ಟಿಕೆಟ್ ಸರಿಯಾಗಿ ಐತಿ ಅಂತ ನೋಡ್ಕೊಳ್ರಿ. ಮತ್ತು ನಿಮ್ಮ ಪ್ಲೇಸ ಮತ್ತು ನಿಮ್ಮ ಎಕ್ಸಾಮ್ ಸೆಂಟರ್ ಅಲ್ಲೇ ಬಂದೈತಿ ನೋಡ್ಕೊಳ್ರಿ. ಇಷ್ಟ ಐತೆ ಸ್ನೇಹಿತರೆ. ಎರಡನೇದು ಹೆಲ್ದಿ ಫುಡ್ ತಿನ್ನಿರಿ. ಫುಲ್ ಫ್ರೆಶ್ ಹೆಲ್ದಿ ಫುಡ್ ತಿನ್ನಿರಿ. ಬಾಳೆ ಹಣ್ಣು ತಿನ್ನಿರಿ, ಚಾಕ್ಲೇಟ್ ತಿನ್ನಿರಿ. ದಯವಿಟ್ಟು ಯಾರು ಕೂಲ್ ಡ್ರಿಂಕ್ಸ್ನ ಕುಡಿಯೋಕ್ಕೆ ಹೋಗಬೇಡ್ರಿ. ಇದು ನನ್ನ ಸಜೆಷನ್. ಕೂಲ್ ಡ್ರಿಂಕ್ಸ್ ಅನ್ಕೋತಾನೆ ಕಾರ್ಬನ್ ಫುಡ್ ಯಾವ್ಯಾವ ಅದನ್ನ ದಯವಿಟ್ಟು ತಿನ್ನಕ್ಕೆ ಹೋಗ್ಬೇಡ್ರಿ. ಪೆನ್ನು, ಪೆನ್ಸಿಲು, ರಬ್ಬರು, ಇರೇಸರು ಮತ್ತು ಶಾರ್ಪ್ನರು ಅಂದರೆ ಹೆರ್ಚೋದು ಎಲ್ಲ ಸರಿಯಾಗಿ ತೆಗೆದುಕೊಂಡು ಹೋಗ್ರಿ. ಎಕ್ಸಾಮ್ ಸೆಂಟ್ರಕ್ಕೆ 1 ಗಂಟೆ ಮುಂಚಿತವಾಗಿ ಅಲ್ಲಿ ಇರ್ರಿ. ನಿಮ್ಮ ಡ್ರೆಸ್ ಕೋಡ್ ಸರಿಯಾಗಿರಲಿ. ಯಾವುದು ಫಾಲ್ತು ಚೀಟಿ ಅದು ಒಯ್ಯಕ್ಕೆ ಹೋಗ್ಬೇಡ್ರಿ. ಎಲ್ಲ ತೆಗೆದಿಟ್ಟು ಹೋಗ್ರಿ. ಬೂಟ್ ಶೂ ಇದ್ರೆ ತೆಗೆದಿಟ್ಟು ಪದ್ಧತಿ ಹೋಗಿ ಎಕ್ಸಾಮ್ ಬರೀರಿ ಸ್ನೇಹಿತರೆ. 1 ನಿಮಿಷ ಕ್ಲಿಯರ್ ಮಾಡಿರ್ತೀನಿ, ತಪ್ಪು ತಿಳ್ಕೊಬಿಡ್ರಿ. ಇಷ್ಟು. ಇನ್ನು ಮತ್ತೇನೇನು ಸ್ನೇಹಿತರೆ, KS ಎಕ್ಸಾಮ್ ಒಂದು ದೊಡ್ಡ ಎಕ್ಸಾಮ್ ನಿಮ್ಗೆ ಗೊತ್ತೈತಿ, ಕಾಂಪಿಟೇಷನ್ ಹೈ ಐತಿ. ಸರಿಯಾಗಿ ಬರ್ರಿ ಸ್ನೇಹಿತರೆ. ನಿಮ್ಗೆ ಮತ್ತೆ ಏನೇ ಡೌಟ್ ಇದ್ದು ಸ್ನೇಹಿತರೆ ದಯವಿಟ್ಟು ಕಮೆಂಟ್ ಹಾಕ್ರಿ. ಮತ್ತು ನೆಕ್ಸ್ಟ್ ಭೇಟಿಯಾಗೋಣ ಸ್ನೇಹಿತರೆ. ನಾಳೆ ಯಾರ್ಯಾರು KS ಎಕ್ಸಾಮ್ ಬರೀತೀರಿ ನೋಡ್ರಿ, ಅವ್ರಿಗೆಲ್ಲರಿಗೂ ನಮ್ಮ ಕಡೆಯಿಂದ ಸ್ನೇಹಿತರೆ ಆಲ್ ದ ಬೆಸ್ಟ್ ಸ್ನೇಹಿತರೆ. ನನ್ನ ವೈಯಕ್ತಿಕವಾಗಿ ನಿಮಗೆ ಆಲ್ ದ ಬೆಸ್ಟ್ ಸ್ನೇಹಿತರೆ. ನನ್ನ ಯೂಟ್ಯೂಬ್ ಚಾನಲ್ನಿಂದನೂ ಸ್ನೇಹಿತರೆ ಆಲ್ ದ ಬೆಸ್ಟ್. ದಯವಿಟ್ಟು ಎಲ್ಲರೂ ಸರಿಯಾಗಿ ಬರೀರಿ. ನಿಮ್ಮ ಪರೀಕ್ಷೆ ಕಡೆ ಗಮನ ಕೊಡ್ರಿ. ಫಾಲ್ತು ಏನು ಬಿಟ್ಟು ಬಿಡ್ರಿ. ನಿಮಗೆ ಇನ್ನೊಂದು ಹೇಳೋದು ಮಾಡ್ತೀನಿ ಸ್ನೇಹಿತರೆ, ಸಾರಿ ಸ್ನೇಹಿತರೆ. ಇವತ್ತು ಮತ್ತು ನಾಳೆ ಮಾರ್ನಿಂಗ್ ಎದ್ದ ತಕ್ಷಣ ದಯವಿಟ್ಟು ಯಾರು ಸ್ಟಡಿ ಮಾಡೋಕೆ ಹೋಗ್ಬೇಡ್ರಿ. ಕ್ಲಿಯರ್ ಹೇಳ್ತೀನಿ. ಸ್ಟಡಿ ಯಾವುದು ಮಾಡ್ಬಾರ್ದು ಅಂತ ಹೊಸದು ಯಾವುದ್ರ ಅಪ್ಡೇಟ್ ಬಂದಿರ್ತದೆ, ಹೊಸದೇ ಬೀಳ್ತೈತಿ. ಒಟ್ಟ ಹೋಗುವಂಥ ಫಾಲ್ತು ದಂಧೆ ಮಾಡ್ಕೊಂಡು ಗಾಬರಿ ಆಗಬೇಡ್ರಿ. ಸಂತೋಷಮಯವಾಗಿ ಎಕ್ಸಾಮ್ ಬರೀ ಫುಲ್ ಖುಷಿ ನಾವು ಓದೇನು. ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅಥವಾ ಮೈಂಡ್ ಏನು ಹೇಳ್ತಿರುತ್ತೆ, ಯಪ್ಪ ಓದಿರಿ ಬಿಟ್ಬಿಟ್ರೆ ನಾವು ಓದೇನು. ಸೊ ಒಟ್ಟು ಪಾಸಿಟಿವ್ ಥಿಂಕ್ ಮಾಡಿರಿ ಸ್ನೇಹಿತರೆ. ಪಾಸಿಟಿವ್ ಥಿಂಕಿಂಗ್ ಇರಲಿ. ಪಾಸಿಟಿವ್ ಥಿಂಕಿಂಗ್ ಇದ್ರೆ 90% ನೀವು ಗೆದ್ದಂಗೆ ಸ್ನೇಹಿತರೆ. 10% ಪಾಸಿಟಿವ್ ಥಿಂಕ್ ಮಾಡ್ಕೊತ ಹೋಗ್ರಿ. ಎಷ್ಟು ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ದಯವಿಟ್ಟು ನಾಳೆ ಬೆಳಗ್ಗೆ ಯಾರು ಓದಕ್ಕೆ ಹೋಗ್ಬೇಡ್ರಿ. ನಾಳೆ ಓದೋರು ಎಂಥದ್ದು ಓದೋದ್ರಿ,
ನೀವು ಯಾವುದೋ ಒಂದು ಕೋಡ್ ಮಾಡಿರ್ತೀರಿ ಅದು ಜರ ಮರೆತಿರ್ತದೆ, ಸ್ವಲ್ಪ ಮರೆತಿರ್ತದೆ. ಅದನ್ನು ಸ್ಟಡಿ ಮಾಡಿರಿ ನೋಡ್ಕೊಡ್ರಿ. ಕೂಡ ಒಬ್ರು ABC ಮಾಡಿರ್ತೀರಿ, ಒಬ್ರು CBA ಮಾಡಿರ್ತೀರಿ. ಅಂತ ಕೋಡ್ಗಳನ್ನ ನೆನ್ಪು ಓದ್ಕೊಡ್ರಿ. ಇವು ನಿಮ್ಗೆ ನೆನ್ಪು ಬರ್ತವೆ ಮತ್ತು ನಿಮ್ಗೆ ಹೆಲ್ಪ್ ಆಗ್ತವೆ ಸ್ನೇಹಿತರೆ. ಇಷ್ಟು ಸ್ನೇಹಿತರ ಏನಾಗ್ತದೆ ನಮ್ಮ ಯೂಟ್ಯೂಬ್ ಚಾನಲ್ನಿಂದ ನಿಮಗೆ ದೊರೆತದ ಸ್ನೇಹಿತರೆ. ಮತ್ತೊಮ್ಮೆ ಹೇಳ್ತೀನಿ ಸ್ನೇಹಿತರೆ, ಎಲ್ಲರಿಗೂ ಆಲ್ ದ ಬೆಸ್ಟ್. ನೆಕ್ಸ್ಟ್ ಬಟಗಣ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಚಾನಲ್ನ ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನೆಕ್ಸ್ಟ್ ಬಟಗಣ ಎಲ್ಲರಿಗೂ ಬೈ ಬಾಯ್.